ಎಲ್ರಿಗೂ ನಮಸ್ಕಾರ. ನಿನ್ನೆ 17 ವರ್ಷದಿಂದ ಯಾವ ಕ್ಷಣಕ್ಕಾಗಿ ಕಾಯ್ತಾ ಇದ್ವೋ ಅದು ನಿನ್ನೆ ನಮ್ಮ ಕಣ್ಣಾರೆ ನೋಡಾಯ್ತು. ಫಸ್ಟ್ ಇಂತ್ರ ಬಂದ್ಬಿಡೋಣ. ಇವಾಗ ತಿರ್ಗಾ ಲಾಸ್ಟಿಗೆ ಹೋಗ್ಬಿಟ್ರೆ ನನ್ಗೆ ತಿರ್ಗಾ ಮಾತಾಡೋಕ್ಕಾಗಲ್ಲ. ಫಸ್ಟ್ ಇಂದ ಬಂದ್ಬಿಡೋಣ. ಟಾಸ್ನ ಗೆಲ್ತಾರೆ ಪಂಜಾಬ್ ಕಿಂಗ್ಸ್ ಅವರು. ಟಾಸ್ ಗೆದ್ದಿದ ತಕ್ಷಣ ನಾವು ಫೀಲ್ಡಿಂಗ್ ಆಯ್ಕೆ ಮಾಡ್ಕೊತೀವಿ ಅಂತ ಹೇಳ್ತಾರೆ ಶ್ರೇಯಸ್ ಅಯ್ಯರ್ ಅವರು. ಬ್ಯಾಟಿಂಗ್ ಮಾಡೋಕ್ಕೆ ಅಂತ ಬರ್ತಾರೆ ನಮ್ಮ RCB ಬ್ಯಾಟ್ಸ್ಮನ್ಗಳು. ನಿಮ್ಗೆಲ್ಲ ಗೊತ್ತಿರ್ಬೋದು, ನಾವು 3 ಸತಿ ಫೈನಲ್ಗೆ ಹೋಗಿದ್ದೀವಿ. 3 ಸತಿ ನಾವು ಚೇಸ್ ಮಾಡಿನೇ ಸೋತಿರೋದು. ಇದೊಂಥರ ಬ್ಲೆಸ್ಸಿಂಗ್ ಡಿಸ್ಗೈಸೇನೆ ಆಗ್ಬಿಡ್ತು ನಮಗೆ. ಟಾಸ್ ಸೋತಿದ್ದು ಒಳ್ಳೇದೇ ಆಯಿತು. ಬ್ಯಾಟಿಂಗ್ ಆಡೋಕ್ಕೆ ಅಂತ ಬರ್ತಾರೆ. ಫಿಲ್ ಸಾಲ್ಟ್ ಯಾವ ಥರ ಸ್ಟಾರ್ಟ್ ಕೊಡಬೇಕು ಆ ಥರನೇ ಕೊಟ್ಟರು. ಆದರೆ ಅದನ್ನ ಬಿಗ್ ಇನ್ನಿಂಗ್ಸ್ ಆಗಿ ಕನ್ವರ್ಟ್ ಮಾಡೋಕ್ಕಾಗಿಲ್ಲ. ಕೊಹ್ಲಿ ಅವ್ರು ಖರಾಬಾಗಿ 44 ರನ್ಸ್ನ ಹೊಡೆದ್ರು. ಸ್ಲೋನೇ ಅನ್ಬೋದು ಇನ್ನಿಂಗ್ಸು, ಆದರೆ ಅದ್ರ ಮಹತ್ವ ಎಂಥದ್ದು ಅಂತ ಸೆಕೆಂಡ್ ಬ್ಯಾಟಿಂಗ್ ನೋಡಿದ್ಮೇಲೆ ಗೊತ್ತಾಯ್ತು. ನಿಮ್ಗೆ ಎಲ್ಲ ಬ್ಯಾಟ್ಸ್ಮನ್ಗಳು ಅಷ್ಟೇ ಬಂದವರೆಲ್ಲ ಚಿಕ್ಕದಾದ ಚೊಕ್ಕದಾದ ಇನ್ನಿಂಗ್ಸ್ನೇ ಆಡಿದ್ದೇನೆ. 190ನ ಟಾರ್ಗೆಟ್ ಕೊಡ್ತಾರೆ, ಅದು ಕಡಿಮೆನೇ ಅಂತ ಹೇಳ್ಬೋದು. ಯಾಕಂದ್ರೆ ಇದೇ ಪಂಜಾಬ್ ಕಿಂಗ್ಸ್ ಅವರು ಮುಂಬೈ ವಿರುದ್ಧ 204ನ ಚೇಸ್ ಮಾಡಿರ್ತಾರೆ. ನನಗೆ 190 ಹೊಡೆದಾಗಲೂ ಕಾನ್ಫಿಡೆಂಟ್ ಆಗಿದ್ದೆ. ಯಾವ ಲೆವೆಲ್ ಕಾನ್ಫಿಡೆಂಟ್ ಆಗಿದ್ದೆ ಅಂದರೆ ನಾನು 101% ಗೆಲ್ತಾರೆ ಅಂತ ಹೇಳ್ತಾ ಇದ್ದೆ. ಬೇಕಂದ್ರೆ ವಿಡಿಯೋ ನೋಡಿ ನೀವು. ಆ ಪಾರ್ಟಿ ನಮ್ಗೆ ಇತ್ತು. ನನಗೆ ಅದೇನೋ ಗಟ್ ಫೀಲಿಂಗ್ ಗೊತ್ತಿಲ್ಲ. ಈ ವರ್ಷ ಮಾತ್ರ ಗೆದ್ದೇ ಗೆಲ್ತಾರೆ ಅಂತ ಅನಿಸ್ತಾನೆ ಇತ್ತು. ಕೊನೆಗೂ ಅದು ನಿಜ ಮಾಡ್ಬಿಟ್ರು ನಮ್ಮ RCB ಅವರು. ಪತ್ತಿದ್ದರ್ ಅವರು ಕೂಡ ಅಷ್ಟೇ ಸಖತ್ತಾಗಿ ಆಡಿದ್ರು. ಆಮೇಲೆ ಲಿವಿಂಗ್ಸ್ಟನ್ ಅವರು ಮರೆಯಂಗೆ ಇಲ್ಲ. ಜಿತೇಶ್ ಶರ್ಮಾ ಅವರು ಏನು ಏಟ್ಗಳು ಹೊಡೆದಿದ್ದದು. ರಿವರ್ಸ್ ಸ್ಕೂಪ್ ಒಂದು ಹೊಡಿತಾರೆ, ಟವಲ್ ಹಿಂಗೆ ಹಾಕೊಂತೀವಲ್ಲ ಆ ಥರ ಏಟು. ಅವನ ಅಜ್ಜಿಗೆ ಕಳೆದೋಗ್ಬಿಟ್ಟೆ ಅನ್ಕೊಳ್ಳಿ. ನಾನು ಜಿತೇಶ್ ಶರ್ಮಾ ಅಂತೂ ಮರೆಯಂಗೆ ಇಲ್ಲ ಗುರು ಈ ಸೀಸನಲ್ಲಿ. ಖರಾಬ್ ಪರ್ಫಾರ್ಮೆನ್ಸ್ ಅನ್ಕೊಳ್ಳಿ. ಆಮೇಲೆ ರೊಮಾರೋ ಶೆಫರ್ಡ್ ಅವರು ಬಂದು 1-2-3 ಸಿಕ್ಸ್ನ ಇಕ್ತಾರೆ. 190ನ ಟಾರ್ಗೆಟ್ ಕೊಡ್ತಾರೆ ಪಂಜಾಬ್ ಕಿಂಗ್ಸ್ ಅವ್ರಿಗೆ. ಚೇಸ್ ಮಾಡೋಕ್ಕೆ ಅಂತ ಬರ್ತಾರೆ ಪಂಜಾಬ್ ಬ್ಯಾಟ್ಸ್ಮನ್ಗಳು ಪ್ರಿಯಾಂಶ್ ಶಾರ್ಯ ಮತ್ತೆ ಪ್ರಭ್ಸಿಮ್ರನ್ ಸಿಂಗ್ ಅವ್ರದ್ದು 2ನೇ ಓವರಲ್ಲೇ ವಿಕೆಟ್ ಹೋಗ್ಬೇಕಾಗಿರುತ್ತೆ. ರೊಮಾರೋ ಶೆಫರ್ಡ್ ಅವ್ರು ಕ್ಯಾಚ್ ಬಿಟ್ಬಿಡ್ತಾರೆ. ಅಯ್ಯೋ, ಮ್ಯಾಚ್ ಬೇರೆ ಟೆನ್ಷನ್ ಅಂದರೆ ಟೆನ್ಷನ್ ನಮಗಿಲ್ಲಿ. ಅಂಥದ್ರಲ್ಲಿ ಕ್ಯಾಚ್ ಬೇರೆ ಬಿಟ್ಬಿಟ್ರು ರೊಮಾರೋ ಶೆಫರ್ಡ್ ಅವರು. ಕ್ಯಾಚ್ ಬಿಟ್ಟಿದ್ದಕ್ಕೂ ಒಳ್ಳೆ ತಿಮಿಂಗ್ಲಾನೇ ಹೊಡೆದ್ರು ಗುರು. ಇನ್ನು ಜಾಸ್ತಿ ಅವ್ರ ಬಾಲಿಂಗಲ್ಲಿ ಶ್ರೇಯಸ್ ಅಯ್ಯರ್ ಅವ್ರನ್ನ ಎದ್ದಾಗಷ್ಟೇ ಖುಷಿ ಪಟ್ಟಿದ್ದೀವಿ. ಏನು ಮೇನ್ ವಿಕೆಟ್ ಮೇನ್ ತಿಮಿಂಗ್ಲ ಅಂದ್ರೇ ಅದು ಅಲ್ಲಿ. ಅದಾದಮೇಲೆ ಇಂಗ್ಲೀಷ್ ಅವ್ರು ಸ್ವಲ್ಪ ಥ್ರೆಟ್ಟಿಂಗಾಗಿ ಕಾಣಿಸ್ತಾ ಇದ್ರು ನಮ್ಮ RCBಗೆ. ಅಣ್ಣ ಕ್ಲಚ್ ಪಾಂಡ್ಯ ಬೇರೆ ಲೆವೆಲ್ ಅನ್ಕೊಳ್ಳಿ. ಪಾಂಡ್ಯ ಮಾತ್ರ ಈ ಸತಿ ಒಂದು ವಿಡಿಯೋ ವೈರಲ್ ಆಗಿತ್ತು, ನಿಮಗೆಲ್ಲ ಗೊತ್ತಿರ್ಬೋದು. ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಫ್ಯಾನ್ಸ್ ಎಲ್ಲ ನೋಡ್ಬಿಟ್ಟು ಇವ್ರಿಗೋಸ್ಕರನಾದ್ರೂ ನಾವು ಕಪ್ ಗೆಲ್ಲೇಬೇಕು ಅಂತ ಅದನ್ನ ನಿಜ ಮಾಡಿಕೊಟ್ಟಿದ್ದಾರೆ ಆ ವ್ಯಕ್ತಿ ಇವತ್ತು, ಕುರ್ನೂಲ್ ಪಾಂಡ್ಯ. ಇನ್ನೇನು ಲಾಸ್ಟಲ್ಲಿ ಗೆಲ್ತೀವಿ ಅಂತ ಗೊತ್ತಾದಾಗ ಹೆಸಲ್ವುಡ್ ಅವ್ರು ಲಾಸ್ಟ್ ಓವರ್ ಬಾಲಿಂಗ್ ಮಾಡೋಕ್ಕೆ ಬಂದಾಗ ಆ ಒಂದು ಎಮೋಷನ್ ಹೇಳುತ್ತೆ. ಆ ಎಮೋಷನ್ ಎಲ್ಲ ರಪ್ ಅಂತ ಪಾಸ್ ಆಯಿತು. ಅಷ್ಟೇ. ನೆನ್ನೆನೂ ಇಷ್ಟಕ್ಕೆ ಸ್ಟಾಪ್ ಮಾಡಿದ್ವಿ. ಇದಕ್ಕಿಂತ ಮುಂದಕ್ಕೆ ಹೋಗೋಕ್ಕಾಗ್ತಾ ಇಲ್ಲ. ಕೊಹ್ಲಿ ಅವ್ರು ನೋಡ್ಬಿಟ್ಟು ಏನು ಫುಲ್ ಬ್ಲ್ಯಾಂಕ್ ಅನ್ಕೊಳ್ಳಿ. ಅಲ್ಲಿಂದ ಫುಲ್ ಬ್ಲ್ಯಾಂಕು, ಬೇರೆ ಲೆವೆಲ್ ಕ್ರೇಜ್ ಅನ್ಕೊಳ್ಳಿ. ಒಟ್ಟಿನಲ್ಲಿ ನಮ್ಮ RCB ಅಂತೂ ಕಪ್ ಹೊಡೆದಾಯ್ತು. ಇನ್ನೆಲ್ಲ ಏಟರ್ಸ್ಗಳು ಅಷ್ಟೇ ಬಾಯಿ ಮುಚ್ಕೊಂಡಿರ್ಬೇಕಷ್ಟೇ. ಇವತ್ತು ನನ್ನ ಕಡೆ ಅಂತ ಅವ್ರಿಗೆಲ್ಲ ಇವತ್ತು 3:15ಗೆ RCBದು ಬೆಂಗಳೂರಲ್ಲಿ ಪರೇಡ್ ನಡೆಯುತ್ತೆ ವಿಧಾನಸೌಧದಿಂದ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ. ದಯವಿಟ್ಟು ಯಾರ್ಯಾರು ಹೋಗ್ತೀರಾ ಎಲ್ಲರೂ ಖುಷಿನಲ್ಲಿ. ಆಮೇಲೆ ಏನಂದ್ರೆ ಅದು ಮಾಡ್ಕೊಂಡ್ಬಿಟ್ಟಿರಾ. ದಯವಿಟ್ಟು ಯಾವುದೇ ಥರದ ಅನಾಹುತಗಳು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಖುಷಿಲಿದ್ದೀವಿ, ಹಿಂಗೆ ಇರಿ ಆರಾಮಾಗಿ. ಯಾರ್ಯಾರು ಹೋಗ್ತೀರಾ ಫುಲ್ ಎಂಜಾಯ್ ಮಾಡಿ. ಯಾವ ಲೆವೆಲ್ಗೆ ಜನ ಸೇರ್ತಾರೆ ಅಂದರೆ ನೀವು ನಂಬೋಕ್ಕಾಗಲ್ಲ. ನೋಡ್ಬೋದು ನೀವು ನಂಬೋಕ್ಕಾಗಲ್ಲ. ಆ ಪಾರ್ಟಿ ಜನ ಸೇರ್ತಾರೆ ಇವತ್ತು. 3:30 ಅಂತ ಸ್ಟಾರ್ಟ್ ಆಗುತ್ತೆ ಪೆರೇಡು. ಖುಷಿಲಿದ್ದೀವಿ, ಇದೇ ಥರ ಇರಿ, ಫುಲ್ ಎಂಜಾಯ್ ಮಾಡಿ ದಮ್ಮಕ ಮಾಡಿ ಸಾಕೆ ಅಷ್ಟೇ. ಅಂತೂ ನಾವು ಕಪ್ ಗೆದ್ದಿದ್ದೀವಿ ಗುರು. ಈ ಸಲ ಕಪ್ ನಮ್ಮದೇ ಅಲ್ಲ, ಈ ಸಲ ಕಪ್ ನಮ್ಮದು. ಆ ಕೊಹ್ಲಿ ಅವರು ಮತ್ತು ಗೇಲ್ ಅವರು ಈ ವಿಡಿಯೋರು ಎತ್ತೋದನ್ನು ನೋಡ್ಬಿಟ್ವಿ ಅಷ್ಟೇ. ಸಿಗೋಣ.